ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಸರ್ ಬರೀ 5 ಲಕ್ಷ ಸುಪಾರಿ ಅಷ್ಟೇ ಅಲ್ಲ, ಇದು 50 ಲಕ್ಷ ಸುಪಾರಿ ಬಂದಿದೆ, ವಿದೇಶದಿಂದಲೂ ಕೂಡ ಹಣ ಹರಿದು ಬಂದಿದೆ ಅನ್ನುವಂತ ಚರ್ಚೆಗಳು, ಅನುಮಾನಗಳು. ಇಲ್ಲ, ಅದೆಲ್ಲ ತನಿಖೆ ಆದ್ಮೇಲೆ ತಾನೇ ಗೊತ್ತಾಗುತ್ತೆ. ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತನಿಖೆ ಸಂಪೂರ್ಣ ಆದ್ಮೇಲೆ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಯಾರು ಸುಪಾರಿ ಕೊಟ್ಟಿಲ್ವಾ, ಕೊಟ್ಟಿದ್ರೆ ಎಷ್ಟು ಹಣ ಕೊಟ್ಟಿದ್ರು, ಇದೆಲ್ಲ ಡೀಟೇಲ್ಸ್ ಎಲ್ಲ ಬರೋದೆಲ್ಲ ತನಿಖೆ ಆದ್ಮೇಲೆ ಬರುತ್ತೆ. ಸ್ಪೆಕ್ಯುಲೇಷನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಹರೀಶ್ ಪೂಂಜಾ ಅವರು ಎಫ್ಐಆರ್ ಹಾಕಿದಾರಲ್ಲ, ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ, ಈ ದ್ವೇಷದ ರಾಜಕಾರಣದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಅವರು ಹೇಳಿಕೆ ಏನಾದ್ರು ಅವರು ಕೊಟ್ಟಿದ್ರೆ ಆ ಹೇಳಿಕೆ ಈ ಅವ್ರೇನ್ ಸೆಕ್ಷನ್ಸ್ ಹಾಕಿದಾರಲ್ಲ ಅದು ಅಟ್ರಾಕ್ಟ್ ಆಗುತ್ತೆ ಇಲ್ವೋ ಅಂತ ಲೀಗಲ್ ಆಗಿ ಅವ್ರು ಎಕ್ಸಾಮಿನ್ ಮಾಡಿರ್ತಾರೆ. ಇಲ್ಲದೆ ಇದ್ರೆ ಯಾಕೆ ಮಾಡ್ತಾರೆ? ಸುಮ್ನೆ ಒಬ್ರು ಶಾಸಕರ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಅವ್ರೇನಾದ್ರೂ ಅವರ ಹೇಳಿಕೆಯಲ್ಲಿ ಅಥವಾ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಕಾನೂನು ವಿರುದ್ಧವಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ವೆರಿಫೈ ಮಾಡ್ಕೊಳ್ತಾರೆ ಬಿಫೋರ್ ಎಫ್ಐಆರ್. ಅದನ್ನ ಮಾಡಿರ್ಬೋದು. ಅನಿಶ್ಚಿತ ಪ್ರಕರಣ ಎಲ್ಲೊಂದ್ ಕಡೆ ಕ್ಲೋಸ್ ಆಗುತ್ತೆ, ಏನು ಸಾಕ್ಷ್ಯಗಳು ಸಿಗ್ತಾ ಇಲ್ಲ, ಚರ್ಚೆಗಳು ನಡೀತಾ ಇದೆ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ಬಂದವ್ರೆ ರಾಜನ್ ಅವರು. ಈಗ ಸದ್ಯಕ್ಕೆ ಏನು ಸುದ್ದಿ ಇಲ್ಲ, ಎಲ್ಲೊಂದ್ ಕಡೆ ಮುಚ್ಚಿ ಹಾಕೋ ಪ್ರಯತ್ನ ಆಗ್ತಾ ಇದೆ ಅಂತ. ಅಲ್ಲ, ಮುಚ್ಚಿ ಹಾಕೋದು ಅಂತಲ್ಲ, ಅವರು ಸ್ಟೇಟ್ಮೆಂಟ್ ಅವ್ರದ್ದು ಕೊಟ್ಟ ಮೇಲೆ ಅದರಿಂದ ಏನು ಮಾಹಿತಿ, ಈಗ ನನಗೂ ನಿಮಗೂ ಗೊತ್ತಿಲ್ಲ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಕೆಲವಷ್ಟೇ ನೀವು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಬಂದಿದೆ. ಅದೆಲ್ಲವೂ ಹಾಗೆ ಇದೆ ಅಂತ ಹೇಳಕ್ ಬರಲ್ಲ. ಅವ್ರು ಏನ್ ಹೇಳಿದಾರೋ ಅದ್ರ ಮೇಲೆ ಮುಂದುವರಿಯುತ್ತೆ ತನಿಖೆ. ಕರ್ನಾಟಕದಲ್ಲೂ ಕೂಡ ಯುಪಿ ಮಾದರಿಯ ಬುಲ್ಡೋಸರ್ ಪದ್ಧತಿನ ತರಬೇಕು ಅಂತ ಸದಾನಂದ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗಳು ನಿಂತೋಗುತ್ತೆ. ಗೊತ್ತಿಲ್ಲ, ಬೇಕಾ ಸರ್, ತರಬೇಕಾ? ನನಗೆ ಗೊತ್ತಿಲ್ಲ. ಕ್ರೈಮ್ ರೇಟ್ ಕಡಿಮೆ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇವರು ಹೊಡಿಬೇಕು, ಈ ತರದ ಪ್ರೊವೊಕೇಶನ್ಸ್ ಸಿಕ್ಕಾಪಟ್ಟೆ. ಎಲ್ಲ ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನ ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನ್ ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಈಗ ಅವ್ರನ್ನ ರೌಡಿ ಶೀಟರ್ ಅಂತ ಕರೆದಿದ್ದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಯಾಂಕರ್ಸ್ಗಳನ್ನೆಲ್ಲ ಕೆಟ್ಟದಾಗ ಬೈದು ಪೋಸ್ಟ್ ಮಾಡೋದು ತುಂಬಾ ನಡೀತಾ ಇದೆ. ಅಂದ್ರೆ ಸತ್ಯ ಹೇಳಿದ್ರು ಕೂಡ ತಪ್ಪು ಅನ್ನೋ ತರ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮೇಲೂ ಎಫ್ಐಆರ್ ಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರಿಬಹುದಾ ಅಂತ. ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರಿಯೋದು ಯಾವ ಪಾರ್ಟಿಗಾದ್ರೂ ಇರ್ಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ರೆ, ರೌಡಿ ಶೀಟರ್ ಸೆಕ್ಷನ್ ಇದ್ರೆ ಕರಿಬಹುದು. ಯಾರನ್ನ ಬೇಕಾದ್ರೂ ಕರಿಬಹುದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕೆ? ಪಾಕಿಸ್ತಾನ ಪ್ರಜೆಗಳ ಬಗ್ಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅನ್ನುವಂತ ಬಿಜೆಪಿ ಆರೋಪ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವಾಪಸ್ ಕಳಿಸಿದ್ದಾರೆ ನೋಡಿ. ಇಡೀ ದೇಶದಲ್ಲಿ ಈಗಾಗಲೇ 600-700 ಆಗಿದೆ. ಈಗ ನಾವು ವೆರಿಫೈ ಮಾಡಿ ಕಳಿಸ್ತಾ ಇದ್ದೀವಿ. ಲಾಸ್ಟ್ ಡೇಟ್ ಇತ್ತು, ಅದನ್ನ ಎಕ್ಸ್ಟೆಂಡ್ ಮಾಡಿ ಕಳಿಸ್ತಾರೆ. ಈಗೇನೋ ಒಂದು 6-7 ಜನ ಅಂತ ಹೇಳ್ತಿದ್ದಾರೆ, ಅಂದ್ರೆ ಅಧಿಕೃತವಾಗಿ. ಅದನ್ನ ಇನ್ನು ನೋಡ್ಬೇಕಲ್ಲ, ಇನ್ನು ವೆರಿಫೈ ಮಾಡ್ತಾನೆ ಇದ್ದಾರೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ಅದನ್ನ ಮಾಡ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು ಸೋನು ನಿಗಮ್ ವಿರುದ್ಧ ಒಂದು ಹೋರಾಟ ಎಫ್ಐಆರ್ ಕೂಡ ಆಗಿದೆ. ಸೋನು ನಿಗಮ್ ಹಾಡಿದ್ದಕ್ಕೆ ಪಹಲ್ಗಾಮ್ ಯಾವುದೋ ಲಿಂಕ್ ಮಾಡಿ ಮಾತಾಡ್ತಾರೆ ಸರ್ ಅವರು. ಯಾರು? ಸೋನು ನಿಗಮ್ ಕನ್ನಡದಲ್ಲಿ ಹಾಡಾಡಿ ಅಂದಿದ್ದಕ್ಕೆ ಪಹಲ್ಗಾಮ್ ಆಗಿದ್ದು ಇದೇ ಕಾರಣಕ್ಕಾಗಿ ನೀವು ಅತಿ ಭಾಷೆ ಅಂತ ಎಲ್ಲ ಕೇಳ್ತೀರ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಕನ್ನಡಿಗರನ್ನ ಒಂದ್ ಜೊತೆಯಲ್ಲಿ ಅನುಮಾನ ಅವಮಾನ. ಪೊಲೀಸ್ನವರು ಅದಕ್ಕೆ ಕ್ರಮ ತಗೊಳ್ತಾರೆ, ಸೂಕ್ತವಾದಂತ ಕ್ರಮ. ಸರ್ಕಾರದ ಹೇಳಿಕೆ ಏನ್ ಬರುತ್ತೆ ಅದರಲ್ಲಿ? ನಾನು ಹೇಳೋದು ಸರ್ಕಾರದ ಹೇಳಿಕೆ ಅಲ್ವಾ? ಸರ್ಕಾರದ ಹೇಳಿಕೆ ಏನ್ ಬರುತ್ತೆ ಅದರಲ್ಲಿ? ಪೊಲೀಸ್ನವರು, ಆ ಸ್ಥಳೀಯ ಪೊಲೀಸರು ಕ್ರಮ ತಗೊಳ್ತಾರೆ ಅದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.